ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪಲ್ಗುಳಿದ ರಾಮ ಮುಡಿಯ ತಾಲೂಕು ಅವರೇ ಮನೆ ಜಗದೀಶ್ ಗೌಡ ಮನೆ ಫೋಟೋ. ಇದೆ ಕೂಡ ಸಂಘ ಬಸವಣ್ಣ ಶರಣ ಪಾಟೀಲ್ ಜಗದೀಶ್ ಗೌಡರು 100ನೇ ಮಹಾಮನೆ ಕಾರ್ಯಕ್ರಮ ಶರಣ ಸಂಘದ ಕಾರ್ಯಕ್ರಮ ದಿನಾಂಕ 13/3/26 ಚಿಕ್ಕಮಗಳೂರು ಜಿಲ್ಲೆ ಮುಡಿಗೆ ತಾಲೂಕು ಮೊನ್ನೆ ಗ್ರಾಮ. ಶರಣ ಪಾಟೀಲ್ ಗೌಡರು ಲಿಂಗೈಕ್ಯ ತಂದೆಯವರ ಶರಣಾರ್ಥಿಗಳು, ದಾಸೋಹ ದಾನಿಗಳು, ನೀವುಗಳು ಬಸವ ಧನುವನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಕಾರ್ಯ ತಮ್ಮನ್ನು ಆಶಿಸುತ್ತಾ ಬಸವಾರ್ಷಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ವತಿಯಿಂದ 100ರ ಮಹಾಮನೆ ಕಾರ್ಯಕ್ರಮವನ್ನು ಸಮೃದ್ಧಿ ಕಾರ್ಯಕ್ರಮ ಆಯೋಜಿಸಿ ಅವರ ಸನ್ಮಾನ ಮಾಡಿ ಗೌರವಿಸಿ ಬಸವಾರ್ಷಣನ್ನು ಅನುಕರಿಸಲಿ ಎಂದು ಆಶಿಸುತ್ತೆ. ಅಭಿನಂದನೆಗಳು ಮತ್ತು ನೀಡಿರುತ್ತೇವೆ. ಶರಣಾರ್ಥಿಗಳು. ಶ್ರೀ ನಾವು ನಮ್ಮ ಸಮಾಜಗಳು ಹೊಂದಾಣಿಕೆ ಆಗಬೇಕೆಂದು ಅವರ ಮನೆಯಲ್ಲೇ ಮಹಾಮನೆ ಕಾರ್ಯಕ್ರಮ ಮಾಡಿ ಅವರಿಗೆಲ್ಲ ಅರಿಮೂಡಿಸ್ಬೇಕು. ನಮ್ಮ ಧರ್ಮಗಳು ಕೆಳಗುತ್ತಾರೆ. ನಾವು ಪಂಚಪೀಠ ವೀರಕ್ತ ಅಂತ ಕಚ್ಚಾದ ಇವೆಲ್ಲ ವೀರಕ್ತ ಆಗಲಿ ಅಲ್ಲಿ ಎಲ್ಲ ಒಂದಾಗಬೇಕು. ಒಂದಾದರೆ ನಮ್ಮ ಸಮಾಜವು ಉದಾಗ್ತದೆ. ನಾವು ಕಚ್ಚಾದರೆ ನಮ್ಮ ಇವತ್ತು ವಿಧಾನಸಭೆ ಇನ್ನೂ ಕಡಿಮೆ ಆಗುತ್ತದೆ ML ಸೀಟುಗಳು. ಅದರಿಂದ ದಯಮಾಡಿ ಎಲ್ಲರೂ ಹೊಂದಾಡಬೇಕು. ಅದರಿಂದ ನಾವೆಲ್ಲ ಒಂದು ಮಹಾಮನೆ ಕಾಯ್ದೆ ಒಂದು ಕಡೆ ಹೋಗ್ತಾರೆ. ಯಾರು ಬಸವಣ್ಣವರು ಜ್ಞಾನ ಬಲದಿಂದ ಅಜ್ಞಾನ ನೋಡಿದ ಜ್ಯೋತಿ ತಮ್ಮನ್ನು ಕೇಳಿ ನೋಡಿದ ವರ್ಷಬಲ್ಲ ಅವನುಭವ ನೋಡಿಯ ಕೂಡ ಸಂಗನ ಶರಣ ಅನುಭವ ಕೇಳಿ ನೋಡಿಯ ಅಂತ ಬಸವೇಶ್ವರರು ಅವತ್ತು ಕಲ್ಯಾಣದಲ್ಲಿ ಒಂದು ತನುಮನದಿಂದ ಎಲ್ಲ ಸಮ ಸೇರಿಸ್ಕೊಂಡು ಒಂದು ಸಮ ನಿರ್ಮಾಣ ಮಾಡಿದರು. ಆ ಕಲ್ಯಾಣ ಅಂದರೆ ಅದು ನಮ್ಮ ಲಿಂಗಾಯತದ ಒಂದು ಕರ್ಮಭೂಮಿ. ಐಕ್ಯ ಮಾಡಿ ಕೂಡ್ಸಂಗಮ ದೇವ. ನಾವು ಇಷ್ಟಲಿಂಗ ಪೂಜೆ ಮಾಡಬೇಕು. ಇಷ್ಟಲಿಂಗ ಪೂಜೆ ಮಾಡಿಸ್ತು ನಮ್ಮ ಆರೋಗ್ಯ ಭಾಗ್ಯ ಆಯುಸ್ಸು ಸಿಗುತ್ತದೆ. ವಚನವೂ ಸಹ ಆಡಬೇಕು. ನಮ್ಮಲ್ಲೇ ಲಿಂಗವಂತರಾಗಿ ಲಿಂಗ ಕಳ್ಕೊಂಡು ಒಳ್ಳೆಯ ಭಾವನೆ ಸದ್ಗುಣವಾಗಿ ಮಾತಾಡಬೇಕು. ಕೆಟ್ಟ ಮಾತಾಡೋದು ಕೆಟ್ಟ ಸಹ ಸೇರಬಾರ್ದು. ಒಳ್ಳೆಯ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಆ ಸಂಸ್ಕಾರ ಕೊಟ್ಟರೆ ನಮಗೆ ಒಳ್ಳೆಯ ಜ್ಞಾನೋದಯ ಸಿಗ್ತದೆ. ನಿಮ್ಮನೆಗೆ ಯಾರೇ ಬಂದರೂ ಶರಣಮನೆ ಶರಣಾರ್ಥಿಗಳು ಎಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಅವ್ರಿಗೆ ಒಬ್ಬರಿಗೆ ನಾವು ಊಟ ಹಾಕ್ತಾರೆ ಅವ್ರು ಊಟ ಮಾಡೋದು ಮಹಾಪುಣ್ಯ ಅಂತೆ. ಲಿಂಗವಂತರು ಪ್ರಸಾದ ಮಾಡಿಕೊಟ್ರೆ ಬೇರೆ ಸಮಾಜ ಕೊಟ್ಟರೆ ಅವರಿಗೆ ಪ್ರಸಾದ ಕೊಟ್ಟಂಗೆ ಅವರು ಅಂತ ನಾವು ಧರ್ಮದ ಹುಟ್ಟಿವಿ ಪುಣ್ಯದಲ್ಲಿ. ಅಕ್ಕಮಹಾದೇವಿ ಎಂಥ ಶರಣೆಯವ. ಉಡುದಡ್ಡಿಯಲ್ಲಿ ಕಲ್ಯಾಣಿಯಲ್ಲಿ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿಗೆ ಬಂದು ಪ್ರಭುದೇವರಿಗೆ ನಾಲ್ಕು ವಚ ಒಂದು ವಚ ಅನುಕೊಂಡಲ್ಲಿ ಉತ್ತರ ಕೊಟ್ಟಿದ್ದು. ಅವರು ಕದಲವಾನ ಶೇಷಲ್ಲಿ ಲಿಂಗಕ್ಕಾಗಿದೆ 12 ತಪಸ್ಸು ಮಾಡಿ ನಮ್ಮ ಕರ್ನಾಟಕ ಲಿಂಗಾವಂತರು ಹೋದರು. ವೀರಶೈವ ಹೋದರೆ ಇಲ್ಲಿಗೆ ಶ್ರೀಶೈಲಕ್ಕೆ ಕಲ್ಯಾಣಕ್ಕೆ ಹೋಗ್ತಾರೆ. ಯಾಕೇಳಿ
12 ವರ್ಷ ತಪಸ್ಸು ಮಾಡ್ತಾಳೆ. ಅದ್ರ ಪಕ್ಕದ ಬೆಳ್ಳಿಗಾವಿಯಿಂದ ಇವರು ಅಲ್ಲೂ ಎಲ್ಲದೂ ಗದ್ಗೆ ಇದೆ. ಅಕ್ಕ ಮರೆಯುವುದು ಅಲ್ಲ ಮಗಳು ಗದೆ ಇಲ್ಲ. ಅಲ್ಲಿ ನಿರಾಕಾರ ಬೈದಾದ್ರು ನಿರಾಕಾರದಲ್ಲಿ. ನಮ್ಮ ಧರ್ಮದ ಏನು ಗೊತ್ತು ಹೇಳ್ತದ, ಸೋಯಂ ದಾಸೋ ಎನ್ನಿಸಿಯ. ಇಡೀ ಕರ್ನಾಟಕದಲ್ಲಿ ನೋಡಿ, ಲಿಂಗಾಯತ ಮಾಡುವ ದಾಸವ ಇನ್ನು ಯಾವ ಜಗತ್ತಲ್ಲೂ ಮಾಡುತ್ತಿಲ್ಲ. ನಾವು ಕೊಡೋದು ನೀಡೋದಲ್ಲ ದಾಸೋಹಕ್ಕೆ. ಅಂಥ ಪವಿತ್ರ ಸಮಾಜ ಇದು. ಇದು ಜಾತಿ ಅಲ್ಲ, ಇದು ಒಂದು ಸಮಾಜ. ಜಾತಿ ಎಂಬುದು ಕಸ, ನೀತಿ ಎಂಬುದು ಜಂಗಮ ಅಂತ. ನಾವು ವಿಭೂತಿ ಹಾಕೋ ಹೋದರೆ ಎಷ್ಟು ಲಕ್ಷಣ. ಅವು ನಮ್ಮನ್ನ ಕೊಲೆ ಮಾಡಿ ಬಂದು ನಾವು ವಿಭೂತಿ ನೋಡ್ಕೊಂಡು ಒಬ್ಬ ಕೊಲೆಗಾರ, ಅವ್ರಿಗೆ ಶಾಂತಿ ಆಯ್ತಲ್ಲ, ಶಾಂತಿ ಆಗ್ತದೆ. ನೋಡಿ, ಮಾಡುವುದು, ನೋಡುವುದು, ಓಡುವುದು ಎಷ್ಟು ವಿಚಾರ. ನಾವು ನೋಡಿ ಇಷ್ಟು ನೋಡುವುದು, ಮಾಡುವುದು, ಓಡುವುದು. ನಾವೇ ಪರಮಾತ್ಮ, ನಾವೇ ಪರಮಾತ್ಮ. ಮಾದೇಶ್ವರು ಬಂದರು, ಸಿದ್ಧಲಿಂಗೇಶ್ವರರು ಬಂದರು, ಇನ್ನೂ ಹಲವಾರು ಸ್ವಾಮೀಜಿಗಳು ಸಿದ್ಧಗಂಗಾ ಮಠ. ಇವತ್ತು ನೋಡಿ ಎಷ್ಟು ಲಕ್ಷಾಂತರ ಊಟ ಮಾಡ್ತಾರೆ. ಅವ್ರು ಲಿಂಗ ಯಾಕಂದ್ರೆ ಅವ್ರು ಇಷ್ಟಲಿಂಗ ಪೂಜೆ ಮಾಡೋದಕ್ಕೆ 100 ಅದು ಬದುಕ್ತರು. ಅವರ ಚೆಕಪ್ ಮಾಡಿದಾಗ ಇದು ಮೆದುಳ 3% ಇತ್ತು. 3% ನೋಡಿ ಎಷ್ಟು ಕೋಟಿ ಶರಣ ಲಕ್ಷ ಭಕ್ತ. ಅವತ್ತೇ ಶರಣರು ಅದು ಹೇಳಿದರು, ಅಂಥ ಮಹಾಶರಣರು. ಇನ್ನೊಂದು ಹೇಳಿದ್ರೆ ಅವರು ಯಾರೋ ಬಸವಣ್ಣವರೇ, ಎನ್ನ ಗತಿ ಎನ್ನ ಮತಿ ನೀನೇ ಕಂಡಯ್ಯ. ನಿಮ್ಮ ಹೆಸರು? ಶೋಭಾ ಅಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಒಂದು ಬಸವಧರ್ಮ ಕೇಂದ್ರ ವತಿಯಿಂದ ಮೂಡಿಗೆ ತಾಲೂಕು ವ್ಯಾಪ್ತಿಗೆ ಬರುವ ಪಲ್ಗುಡಿ ಗ್ರಾಮದ ಪಟೇಲ್ ಜಗಸಗೌಡ ಮನೆಯಲ್ಲಿ ಒಂದು ಮಹಾಮಯನ ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆ ಆಯೋಜಿಸಿ, ಹಾಗೂ 100ನೇ ಮಹಾಮಾಯ ಕಾರ್ಯಕ್ರಮ ಆಯೋಜಿಸಿ ನಮ್ಮ ಶೋಭಾ ಅವರು, ನಂಜೇನವರು, ಜಯಶ್ರೀಗೌಡರು ಅವರೆಲ್ಲ ಒಂದು ಈ ಕಾರ್ಯಕ್ರಮ ನಡೆಸಿಕೊಂಡು ಸಾಕೊಂಡಿದೆ. ಅವ್ರಿಗೂ ಭಕ್ತಿಯಿಂದ ಕ್ಷಣಿಸೋವನ್ನು ಬಯಸುತ್ತೇವೆ. ಈಗ ಬಸವಣ್ಣವರ ಭಾವಚಿತ್ರೆಗೆ ಪುಷ್ಪಾರ್ಚನೆ. ಹಾಕೋಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ, ಬಸವನ ಕೀರ್ತಿಯೇ, ಜ್ಞಾನಕ್ಕೆ ಮೂಲ. ಬಸವ ಎಂಬುದೇ ಭಕ್ತಿಕಾರ ಸಿದ್ಧ ಮಲ್ಲಿಕಾರ್ಜುನ ಶರಣಾರ್ಥಿ ಬರ್ತೇನೆ. ಬಾಬಾ ನೀವು ಹೂ ಹಾಕಿ, ಹೂ ತಗೊಂಡು ಹೂ ಹಾಕಿ ಒಂಚೂರು. ನಿಧಾನ ಹಾಕಿ ಬಿಡ್ತಾ ಇರೋದು ಕಾಣಲಿ. ಇಲ್ಲ ಆಯ್ತು, ವಿಡಿಯೋ ಆಯ್ತು. ಜಾಸ್ತಿ ತಗೊಳ್ಳಿ, ಜಾಸ್ತಿ ತಗೊಳ್ಳಿ, ಏನಿಲ್ಲ, ನಿಧಾನ ಬಿಡ್ತಾ ಇರಲಿ. ಹಂಗೆ ಇದು ಮಾಡಿ ಸರಿ ಕೊಡು. ಈಗ ಒಂದು ಸ್ವಾಮಿ ನೀನು ಶಾಶ್ವತ, ನೀನು ಒಳಗೆ ಶಬ್ದವಿಲ್ಲ. ಶ್ರೀ ಮಹಾದೇವ ಪಾತಾಳೊಳಗೆ ಬಸಿದ ಒಬ್ಬನೇ ದೇವ ನಮ್ಮ ಉದಾಸನ. ನಾವು ಇವರು ಸುಮಾರು ವರ್ಷದಿಂದ ನಮ್ಮ ಬಸವ ಧರ್ಮಕ್ಕೆ ಸೇವೆ ಸಲ್ಲಿಸಿದ್ರಿಂದ ರಾಜ ಕಮಿಟಿಯಿಂದ ಇವರಿಗೆ ಸನ್ಮಾನ ಮಾಡಬೇಕೆಂದು ಅಪೇಕ್ಷೆ ಪಟ್ಟಿರುತ್ತೇವೆ. ಅದರಿಂದ ನಾವು
ಸನ್ಮಾನ ಪತ್ರವನ್ನು ನಾವು ಓದುತ್ತೇವೆ. ಕರ್ನಾಟಕ ರಾಜ್ಯ ಬಸವ ಹಿಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ ವಿಶ್ವಕ್ಕೆ ಕಲ್ಯಾಣವಾಗಲಿ, ಇವರ ಕುಟುಂಬಗಳಿಗೆ ಶುಭವಾಗಲಿ, ಇವರಿಗೆ ಶ್ರೀ ಗುರು ಬಸವಲಿಂಗಾಯ ವೈರಿಗಳಿಗೆ ಮತ್ತು ಇವರಿಗೆ ಶುಭ ಶರಣಾರ್ಥಿಗಳು. ಶ್ರೀ ಗುರು ಅದೇ ಮನವ ಏನು ಮಹಾಮನೆ ಅಂದರೆ ಕಲ್ಯಾಣ ಮಹಾಮನೆ ಕಟ್ಟು 84 ಜೀವಮಾನ ಸಾಲಿಗೆ 90 ಕೋಟಿಗೆ ದಾಸೋಹ ನೀಡಬೇಕು ಅಂತ ಅವತ್ತೇ ಮೊಟ್ಟ ಮೊದಲು ದಾಸೋಹ ಕೊಟ್ಟವರೇ ಬಸವಣ್ಣವರು. ಅವತ್ತೇ ಅದೇ ಪಾರ್ಲಿಮೆಂಟ್ ಆಗಿತ್ತು, ಅನುಭವ ಮಂಟಪ ಪಾರ್ಲಿಮೆಂಟ್ ಆಗಿತ್ತು. ಇವಾಗ ಏನು ವಚನ ಅದೇ ನಮ್ಮದು ಸಂವಿಧಾನ, ಅದೇ ಮಹಾ ಬೆಳಕು. ಆ ವಚನ ಎಲ್ಲ ಸಿಗ್ತದೆ. ಯಾವ ವಚನ ಓದ್ತಾರೆ ಅದರಲ್ಲಿ ಎಲ್ಲರೂ ಗೊತ್ತ ಕೊಡ್ಬೋದು. ಅದರಲ್ಲಿ ಆ ವಚನಲ್ಲಿ ದಿನ ಅಧ್ಯಯನ ಮಾಡಿ ಮತ್ತು ಮಕ್ಕಳಿಗೆ ಮನೆಗೆ ಪವಿತ್ರವಾಯಿತು. ಈ ದಿನ ಕೊಡಗು ಗ್ರಾಮದ ಪಂಚಾಯತಿ ಉದ್ದೇಶಿಸಿದ್ದವರು ಇವರಿಗೆ ಒಂದು ಕರ್ನಾಟಕ ರಾಜ್ಯದ ಮಹಾಮಾರಿ ಕಾರ್ಯಕ್ರಮ ಮಾಡಿ ಒಂದು ಭಕ್ತಿಯಿಂದ ಅಭಿನಂದನೆ ಮಾಡಿ ಸಲ್ಲಿಸಿ ಇವರಿಗೆ ಹಾಗೂ ನಂಜೇನವರು ಸೌಭಾಗ್ಯವರು ಒಂದು ಸಹಾಯ ಕೊಟ್ಟಿದ್ದಾರೆ. ಇನ್ನೂ ಜನ ಬರಬೇಕಾಯ್ತು. ಸ್ವಲ್ಪ ಅಲ್ಲಿ ಹೋಗಿದ್ದರಿಂದ ಸ್ವಲ್ಪ ಮದುವೆಯಿಂದ ಸ್ವಲ್ಪ ಅವ್ರಿಗೂ ರೈತ ಕೆಲಸ ಇರೋದ್ರಿಂದ ನಾವೇ ಒಂದು ಸನ್ಮಾನ ಮಾಡಿದ್ವಿ. ಅದಕ್ಕೆ ಇವರಿಗೆ ಆಯುಷು ಆರೋಗ್ಯ ಕೊಡೋದು ಅವ್ರ ಕುಟುಂಬದ ಮಕ್ಕಳಿಗೆ ಒಂದು ಶುಭವಾಗಲಿ ಎಂದು ನಮ್ಮ ಹೆಸರು ಹೊಸಬ್ರಿ ನಾಡೋದು ಉದ್ದೇಶವು ಹೊಸಬ್ರಿ ಕೇಂದ್ರ ನಾಡೋದು ಎಲ್ಲ ಇವ್ರ ಕುಟುಂಬದವರಿಗೂ ಎಲ್ಲರೂ ಸಮಾಜದವರಿಗೂ ಇವರಿಗೆ ಸಮಾಜದವರಿಗೂ ಸಹ ನಾವು ಭಕ್ತಿಯಿಂದ ಶರಣಾರ್ಥಿ ಈ ದಿವಸದ ಕರ್ನಾಟಕ ರಾಜ್ಯ ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಬಂದಿದ್ದಾರೆ ನಮ್ಮ ನಾಗರಾಜರವರು. ನಮಗೆ ನಾವೇನೋ ಕಿಂಚಿತ್ತು ಕಾಣಿಕೆಯನ್ನು ಕೊಡ್ತಾಯಿದ್ದು ಅದನ್ನೇ ಒಂದು ಇದು ಮಾಡ್ಕೊಂಡು ನಮಗೆ ಅಭಿವೃದ್ಧಿಯಾಗಿ ಮತ್ತು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಬೆಂಗಳೂರಿಂದ ಬಂದು ಸನ್ಮಾನ ಮಾಡ್ತಾಯಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ, ಒಳ್ಳೆಯದಾಗಲಿ ಅಂತೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗವ ಕಟ್ಟಿದ ನಾಡಿನ ಮಹಾಪುರುಷ ವಿಶ್ವವನ್ನು ಬಸವಣ್ಣ ಬರೆಸಿದ ಕಂಡಿಯ ಕೂಡಲ ಸಂಗಮ ದೇವ. ಎಷ್ಟು ಅರ್ಥ ಆಗಿದೆ. ಬಸವಣ್ಣವರು ಹೇಳಿದ ಅರ್ಥಗಳು ಎಲ್ಲರಿಗೂ ಅರ್ಥವಾಗ್ತದೆ. ಇವತ್ತು ಬಸವಣ್ಣವ್ರನ್ನ ನಾವು ಕೂಡಲ ಸಂಗಮ ಬಸವಣ್ಣ, ಶರಣ ಪಾಟೀಲ್ ಜಗಸಿಗೌಡರು 100ನೇ ಮಹಾಮನೆ ಕಾರ್ಯಕ್ರಮ, ಶರಣ ಸಂಸ್ಕೃತಿ ಕಾರ್ಯಕ್ರಮ ದಿನಾಂಕ 13/3/26, ಚಿಕ್ಕಮಗಳೂರು ಜಿಲ್ಲೆ ಮುಡಿಗೆ ತಾಲೂಕು ಮೊನ್ನೆ ಗ್ರಾಮ. ಶರಣ ಪಟೇಲಗೌಡರು, ಲಿಂಗೈಕ್ಯ ತಂದೆಯವರ ಶರಣಾರ್ಥಿಗಳು, ದಾಸೋಹ ದಾನಿಗಳಿಗೂ ನೀವುಗಳು ಬಸವ ಧನುವನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಕಾರ್ಯ ತಮ್ಮನ್ನು ಆಶಿಸುತ್ತಾ ಬಸವಾರ್ಶನರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಆರಿಸಿ ನಿಮ್ಮನ್ನು ಕರ್ನಾಟಕ ರಾಜ್ಯ ಬಸವ ಧರ್ಮ ಕೇಂದ್ರ ವತಿಯಿಂದ 100ರ ಕಾರ್ಯಕ್ರಮ ಮಹಾಮನೆ ಕಾರ್ಯಕ್ರಮವನ್ನು ಸಮೃದ್ಧಿ ಕಾರ್ಯಕ್ರಮ ಆಯೋಜಿಸಿ ಅವರ ಸನ್ಮಾನ ಮಾಡಿ ಗೌರವಿಸಿ ಬಸವಾಶನನ್ನು ಅನುಗ್ರಹಿಸಲಿ ಎಂದು ಆಶಿಸುತ್ತೇವೆ. ಅಭಿನಂದನೆಗಳು ನೀಡಿರುತ್ತೇವೆ. ಶರಣಾರ್ಥಿಗಳು. ಶ್ರೀ ನಾವು ನಮ್ಮ ಸಮಾಜಗಳು ಹೊಂದಾಣಿಕೆ ಆಗಬೇಕೆಂದು ಅವರ ಮನೆಯಲ್ಲೇ ಮಹಾಮನೆ ಕಾರ್ಯಕ್ರಮ ಮಾಡಿ ಅವರಿಗೆಲ್ಲ ಅರಿವಿಸ್ಬೇಕು. ನಮ್ಮ ಧರ್ಮಗಳು ಕೆಳಗುತ್ತಾರೆ. ನಾವು ಪಂಚಪೀಠ ವೀರಕ್ತ ಅಂತ ಕಚ್ಚಾದ ಇವೆಲ್ಲ ವೀರಕ್ತ ಆಗಲಿ ಅಲ್ಲಿ ಎಲ್ಲ ಒಂದಾಗಬೇಕು. ಒಂದಾದರೆ ನಮ್ಮ ಸಮಾಜವು ಉದ್ದಾಗ್ತದೆ. ನಾವು ಕಚ್ಚಾದರೆ ನಮ್ಮ ಇವತ್ತು ವಿಧಾನಸಭೆಯಲ್ಲಿ ಇನ್ನೂ ಕಡಿಮೆ ಆಗುತ್ತದೆ ML ಸೀಟುಗಳು. ಅದರಿಂದ ದಯಮಾಡಿ ಎಲ್ಲ ಹೊಂದಾಡಬೇಕು. ಅದರಿಂದ ನಾವೆಲ್ಲ ಒಂದು ಮಹಾಮಾರಿ ಕಾಯ್ದೆ ಒಂದು ಕಡೆ ಹೋಗ್ತಾರೆ. ಯಾರು ಬಸವಣ್ಣವರು ಜ್ಞಾನ ಬಲದಿಂದ ಅಜ್ಞಾನ ನೋಡಿದ ಜ್ಯೋತಿ ತಮಂದು ಕೇಳಿ ನೋಡಿದ ವರ್ಷಬಲ್ಲ ಅವನುಭವ ನೋಡಿಯ ಕೂಡ ಸಂಗನ ಶರಣ ಅನುಭವ ಕೇಳಿ ನೋಡಿಯ ಅಂತ ಬಸವೇಶ್ವರರು ಅವತ್ತು ಕಲ್ಯಾಣದಲ್ಲಿ
ಒಂದು ತನುಮನದಿಂದ ಎಲ್ಲ ಸಮ ಸೇರಿಸ್ಕೊಂಡು ಒಂದು ಸಮ ನಿರ್ಮಾಣ ಮಾಡಿದರು. ಆ ಕಲ್ಯಾಣ ಅಂದರೆ ಅದು ನಮ್ಮ ಲಿಂಗಾಯತದ ಒಂದು ಕರ್ಮಭೂಮಿ, ಐಕ್ಯಮಠ ಕೂರ್ಸಂಗಮ ದೇವ. ನಾವು ಇಷ್ಟಲಿಂಗ ಪೂಜೆ ಮಾಡಬೇಕು. ಇಷ್ಟಲಿಂಗ ಪೂಜೆ ಮಾಡಿಸ್ತು ನಮ್ಮ ಆರೋಗ್ಯ, ಭಾಗ್ಯ, ಆಯುಸ್ಸು ಸಿಗುತ್ತದೆ. ವಚನವೂ ಸಹ ಆಡಬೇಕು. ನಮ್ಮಲ್ಲೇ ಲಿಂಗವಂತರಾಗಿ ಲಿಂಗ ಕಳ್ಕೊಂಡು ಒಳ್ಳೆಯ ಭಾವನೆ ಸದ್ಗುಣವಾಗಿ ಮಾತಾಡಬೇಕು. ಕೆಟ್ಟ ಮಾತಾಡೋದು, ಕೆಟ್ಟ ಸಹ ಸೇರಬಾರ್ದು. ಒಳ್ಳೆಯ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಆ ಸಂಸ್ಕಾರ ಕೊಟ್ಟರೆ ನಮಗೆ ಒಳ್ಳೆಯ ಜ್ಞಾನೋದಯ ಸಿಗ್ತದೆ. ನಿಮ್ಮನೆ ಯಾರೇ ಬಂದರೂ ಶರಣಮನಿ ಶರಣಾರ್ಥಿಗಳು ಎಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಅವ್ರಿಗೆ ಒಬ್ಬರಿಗೆ ನಾವು ಊಟ ಹಾಕ್ತಾರೆ, ಅವ್ರು ಊಟ ಮಾಡೋದು ಮಹಾಪುಣ್ಯ ಅಂತೆ. ಲಿಂಗವಂತರು ಪ್ರಸಾದ ಮಾಡಿಕೊಟ್ರೆ, ಬೇರೆ ಸಮಾಜ ಕೊಟ್ಟರೆ ಅವರಿಗೆ ಪ್ರಸಾದ ಕೊಟ್ಟಂಗೆ ಅವರು ಅಂತ ನಾವು ಧರ್ಮದ ಹುಟ್ಟಿವಿ ಪುಣ್ಯದಲ್ಲಿ. ಅಕ್ಕ ಮಹಾದೇವಿ ಎಂಥ ಶರಣೆ ಅವ. ಉಡುದಡ್ಡಿಯಲ್ಲಿ ಕಲ್ಯಾಣಿಯಲ್ಲಿ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿಗೆ ಬಂದು ಪ್ರಭುದೇವರಿಗೆ ನಾಲ್ಕು ವಚ ಒಂದು ವಚ ಅನುಕೊಂಡಲ್ಲಿ ಉತ್ತರ ಕೊಟ್ಟಿದ್ದು. ಅವರು ಕದಲವಾನ ಶ್ರೀಶೈಲ ಲಿಂಗ್ಯಾಕಾಗಿದೆ. 12 ತಪಸ್ಸು ಮಾಡಿ ನಮ್ಮ ಕರ್ನಾಟಕ ಲಿಂಗಾವಂತರು ಹೋದರು, ವೀರಶೈವ ಹೋದರೆ ಇಲ್ಲಿಗೆ ಶ್ರೀಶೈಲಕ್ಕೆ ಕದಲವಾನಕ್ಕೆ ಹೋಗ್ತಾರೆ. ಯಾಕೇಳಿ 12 ವರ್ಷ ತಪಸ್ಸು ಮಾಡ್ತಾರೆ. ಅದು ಪಕ್ಕದ ಬೆಳ್ಳಿಗಾವಿ ಅಂತ ಇವರು ಅಲ್ಲೂ ಎಲ್ಲದೂ ಗದ್ಗೆ ಇದೆ. ಅಕ್ರಮ ಅರಿಯುವುದು ಅಲ್ಲ ಹೋಗೋದು ಗದೆ ಇಲ್ಲ. ಅಲ್ಲಿ ನಿರಾಕಾರ ಬೈದಾದು ನಿರಾಕಾರ ಇರಬೇಕು. ನಮ್ಮ ಧರ್ಮದ ಏನು ಗೊತ್ತ ಹೇಳ್ತದ, ಸೋಯಂ ದಾಸೋ ಎನ್ನಿಸಿಯ. ಇಡೀ ಕರ್ನಾಟಕದಲ್ಲಿ ನೋಡಿ, ಲಿಂಗಾಯತ ಮಾಡುವ ದಾಸವ ಇಂದು ಯಾವ ಜಗತ್ತಲ್ಲೂ ಮಾಡುತ್ತಿಲ್ಲ. ನಾವು ಕೊಡೋದು ನೀಡೋದಲ್ಲ ದಾಸೋಹಕ್ಕೆ. ಅಂಥ ಪವಿತ್ರ ಸಮಾಜ ಇದು ಜಾತಿ ಅಲ್ಲ, ಇದು ಒಂದು ಸಮಾಜ. ಜಾತಿ ಎಂಬುದು ಕಸ, ನೀತಿ ಎಂಬುದು ಜಂಗಮ ಅಂತ. ನಾವು ವಿಭೂತಿ ಹಾಕೋ ಹೋದರೆ ಎಷ್ಟು ಲಕ್ಷಣ. ಅವ್ನು ನಮ್ಮನ್ನ ಕೊಲೆ ಮಾಡಿ ಬಂದರೆ ನಾವು ವಿಭೂತಿ ನೋಡ್ಕೊಂಡು ಒಬ್ಬ ಕೊಲೆಗಾರ, ಅವ್ರಿಗೆ ಶಾಂತಿ ಆಗ್ತದೆ. ನಾವು ಶಾಂತಿ ಆಗ್ತದೆ ನೋಡಿ. ಮಾಡುವುದು, ನೋಡುವುದು, ಕೂಡುವುದು ಎಷ್ಟು ವಿಚಾರ. ನಾವು ನೋಡಿ ಇಷ್ಟು ನೋಡುವುದು, ಮಾಡುವುದು, ಓಡುವುದು. ನಾವೇ ಪರಮಾತ್ಮ, ನಾವೇ ಪರಮಾತ್ಮ. ಮಾದೇಶ್ವರು ಬಂದರು, ಸಿದ್ಧಲಿಂಗೇಶ್ವರರು ಬಂದರು, ಇನ್ನೂ ಹಲವಾರು ಸ್ವಾಮೀಜಿಗಳು ಸಿದ್ಧಗಂಗಾ ಮಠ ಇವತ್ತು ನೋಡಿ ಎಷ್ಟು ಲಕ್ಷಾಂತರ ಊಟ ಮಾಡ್ತಾರೆ. ಅವ್ರು ಲಿಂಗ ಯಾಕಂದ್ರೆ ಅವ್ರು ಇಷ್ಟಲಿಂಗ ಪೂಜೆ ಮಾಡೋದಕ್ಕೆ 100 ಅದು ಬದುಕಿದ್ರು. ಅವರ ಚೆಕಪ್ ಮಾಡಿದಾಗ ಇದು ಮೆದುಳ 3% ಇತ್ತು. 3% ನೋಡಿ ಎಷ್ಟು ಕೋಟಿಕವ ಶರಣ ಲಕ್ಷವ ಭಕ್ತ. ಅವತ್ತೇ ಶರಣರು ಅವರು ಹೇಳಿದರು, ಅಂಥ ಮಹಾಶರಣರು. ಇನ್ನೊಂದು ಹೇಳಿದ್ರೆ ಅವರು ಯಾರೋ ಬಸವಣ್ಣವರೇ, ಎನ್ನೆ ಗತಿ ಎನ್ನ ಮತಿ ನೀನೇ ಕಂಡಯ್ಯ. ಹೆಸರು ಶೋಭಾ ಅಂತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಒಂದು ಬಸವಧರ್ಮ ಕೇಂದ್ರ ವತಿಯಿಂದ ಮೂಡಿಗೆ ತಾಲೂಕು ವ್ಯಾಪ್ತಿಗೆ ಬರುವ ಪಲ್ಗುಡಿ ಗ್ರಾಮದ ಪಟೇಲ್ ಜಗಸಿಗೌಡ ಮನೆಯಲ್ಲಿ ಒಂದು ಮಹಾಮಯನ ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೆ ಆಯೋಜಿಸಿ ಹಾಗೂ 100ನೇ ಮಹಾಮಾಯ ಕಾರ್ಯಕ್ರಮ ಆಯೋಜಿಸಿ ನಮ್ಮ ಶೋಭಾ ಅವರು, ನಂಜೇನವರು, ಜಯಶ್ರೀಗೌಡರು ಅವರೆಲ್ಲ ಒಂದು ಈ ಕಾರ್ಯಕ್ರಮ ನಡೆಸಿಕೊಂಡು ಸಾಕೊಂಡಿದೆ. ಅವ್ರಿಗೂ ಭಕ್ತಿಯಿಂದ ಕ್ಷಣ ಸ್ವಾಗತ ಬಯಸುತ್ತೇವೆ. ಈಗ ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ.
ಕಡೆ ಅಲ್ಲಿ ಹಾಕೋದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯೇ, ಬಸವನ ಕೀರ್ತಿಯೇ, ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿಕಾರ ಸಿದ್ಧ ಮಲ್ಲಿಕಾರ್ಜುನ ಶರಣಾರ್ಥಿಗಳು. ಬಾವ ನೀವು ಹೂ ಹಾಕಿ, ಹೂ ತಗೊಂಡು ಹೂ ಹಾಕಿ ಒಂಚೂರು. ನಿಧಾನಲ್ಲಿ ಹಾಕಿ ಬಿಡ್ತಾ ಇರೋದು ಕಾಳೆ ನೋಡಿ. ಇಲ್ಲ ಆಯ್ತು ಇಡಿ ಆಯ್ತು. ಜಾಸ್ತಿ ತಗೊಳ್ಳಿ, ಜಾಸ್ತಿ ತಗೊಳ್ಳಿ, ಏನಿಲ್ಲ, ನಿಧಾನಲ್ಲಿ ಬಿಡ್ತಾ ಇರಲಿ, ಹಂಗೆ ಇದು ಮಾಡಿ ಸರಿ ಕೊಡೋದು. ಈಗ ಒಂದು ನೀವು ಹಾಕಿದ್ರೆ ಹ್ಞೂ ನಿಮ್ದು ಬಿಡ್ಲಿಲ್ಲ ಫೋಟೋ. ಸ್ವಾಮಿ ನೀನು ಶಾಶ್ವತ ನೀನು, ಒಳಗೆ ಶಬ್ದವಿಲ್ಲ. ಶ್ರೀ ಮಹಾದೇವ ಪಾತಾಳೊಳಗೆ ಬಸಿದ ಒಬ್ಬನೇ ದೇವ ನಮ್ಮ ಉದಾಸನ ಮನೆಯವರು. ನಾವು ಇವರು ಸುಮಾರು ವರ್ಷದಿಂದ ನಮ್ಮ ಬಸವ ಧರ್ಮಕ್ಕೆ ಸೇವೆ ಸಲ್ಲಿಸಿದಿಂದ ರಾಜ ಕಮಿಟಿಯಿಂದ ಇವರಿಗೆ ಸನ್ಮಾನ ಮಾಡಬೇಕೆಂದು ಅಪೇಕ್ಷೆ ಪಟ್ಟಿರುತ್ತೇವೆ. ಅದರಿಂದ ನಾವು ಸನ್ಮಾನ ಪತ್ರವನ್ನು ನಾವು ಓದುತ್ತೇವೆ. ಕರ್ನಾಟಕ ರಾಜ್ಯ ಬಸವ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಒಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಇವರ ಕುಟುಂಬಗಳಿಗೆ ಶುಭವಾಗಲಿ. ಇವರಿಗೆ ಶ್ರೀ ಗುರು ಬಸವಲಿಂಗಾಯ ವೈರಿಗಳಿಗೆ ಮತ್ತು ಇವರಿಗೆ ಶುಭ ಶರಣಾರ್ಥಿಗಳು. ಶ್ರೀ ಗುರು ಬಸ ಅದೇ ಮನೆ ಏನು ಮಹಾಮನೆ ಅಂದರೆ ಕಲ್ಯಾಣ ಮಹಾಮನೆ ಕಟ್ಟು 84 ಜೀವಮಾನ ಸಾಲಿಗೆ 20 ಕೋಟಿಗೆ ದಾಸೋಹ ನೀಡಬೇಕು ಅಂತ ಅವತ್ತೇ ಮೊಟ್ಟ ದಾಸೋಹ ಕೊಟ್ಟವರೇ ಬಸವಣ್ಣವರು. ಅವತ್ತೇ ಅದೇ ಪಾರ್ಲಿಮೆಂಟ್ ಆಗಿತ್ತು, ಅನುಭವ ಮಂಟಪ ಪಾರ್ಲಿಮೆಂಟ್ ಆಗಿತ್ತು. ಇವಾಗ ಏನು ವಚನ ಅದೇ ನಮ್ಮದು ಸಂವಿಧಾನ. ಅದೇ ಮಹಾ ಬೆಳಕು. ಆ ವಚನ ಎಲ್ಲ ಸಿಗ್ತದೆ. ಯಾವ ವಚನ ಓದ್ತಾರೆ ಅದರಲ್ಲಿ ಎಲ್ಲರೂ ಉತ್ತರ ಕೊಡ್ಬೋದು. ಅದರಲ್ಲಿ ಆ ವಚನಲ್ಲಿ ದಿನ ಅಧ್ಯಯನ ಮಾಡಿ ಮತ್ತು ಮಕ್ಕಳಿಗೆ ಮನೆಗೆ ಪವಿತ್ರವಾಗಿರುತ್ತೆ. ಈ ದಿನ ಕೊಡಗು ಗ್ರಾಮದ ಪಂಡಿತ ವಿಜಯಸಿದ್ದವರಿಗೆ ಇವರಿಗೆ ಒಂದು ಕರ್ನಾಟಕ ರಾಜ್ಯ ಮಹಾಮಾರಿ ಕಾರ್ಯಕ್ರಮ ಮಾಡಿ ಒಂದು ಭಕ್ತಿಯಿಂದ ಅಭಿನಂದನೆ ಮಾಡಿ ಸಲ್ಲಿಸಿ ಇವರಿಗೆ ಹಾಗೂ ನಂಜಯ್ಯನವರು ಸೌಭಾಗ್ಯವರು ಒಂದು ಸಹಾಯ ಕೊಟ್ಟಿದ್ದಾರೆ. ಇನ್ನೂ ಜನ ಬರಬೇಕಾಯ್ತು. ಸ್ವಲ್ಪ ಅಲ್ಲಿ ಹೋಗೋದ್ರಿಂದ ಸ್ವಲ್ಪ ಮದುವೆಯಿಂದ ಸ್ವಲ್ಪ ಅವ್ರಿಗೂ ರೈತ ಕೆಲಸ ಇರೋದ್ರಿಂದ ನಾವೇ ಒಂದು ಸನ್ಮಾನ ಮಾಡಿದ್ವಿ. ಅದಕ್ಕೆ ಇವರಿಗೆ ಆಯುಸ್ಸು ಆರೋಗ್ಯ ಒಳ್ಳೆಯದು, ಅವ್ರ ಕುಟುಂಬದ ಮಕ್ಕಳಿಗೆ ಒಂದು ಶುಭವಾಗಲಿ ಎಂದು ನಮ್ಮ ಹೆಸರು ಹೊಸಬ್ರಿ ನಾಡೋದು, ಅಧ್ಯಕ್ಷರು ಹೊಸಬ್ರ ಕೇಂದ್ರ ನಾಡೋದು ಎಲ್ಲ ಇವ್ರ ಕುಟುಂಬದವರಿಗೂ ಎಲ್ಲರೂ ಸಮಾಜದವರಿಗೂ ಇವರಿಗೆ ಸಮಾಜದವರಿಗೂ ಸಹ ನಾವು ಭಕ್ತಿಯಿಂದ ಶರಣಾರ್ಥಿ ಈ ದಿವಸದ ಕರ್ನಾಟಕ ರಾಜ್ಯ ಬಸವ ಧರ್ಮ ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಇವರು ಬಂದಿದ್ದಾರೆ. ನಮ್ಮ ನಾಗರಾಜರವರು ನಮಗೆ ನಾವೇನೋ ಕಿಂಚಿತ್ತು ಕಾಣಿಕೆಯನ್ನು ಕೊಡ್ತಾಯಿದ್ದು ಅದನ್ನೇ ಒಂದು ಇದು ಮಾಡ್ಕೊಂಡು ನಮಗೆ ಅಭಿವೃದ್ಧಿಯಾಗಿ ಮತ್ತು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಬೆಂಗಳೂರಿಂದ ಬಂದು ಸನ್ಮಾನ ಮಾಡ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷ. ಒಳ್ಳೆಯದಾಗಲಿ ಅಂತೇಳಿ ಎಲ್ಲ ಇದು ಬರ್ತದೆ. ಹಾಂ
ಸಾಮಾನ್ಯ ಕಂಡಿಯ ಕೂಡಲ ಸಂಗಮ ದೇವ. ನೀವು ಎಷ್ಟು ಅರ್ಥ ಆಗಿದೆ. ಬಸವಣ್ಣವರು ಹೇಳಿದ ಅರ್ಥಗಳು ಎಲ್ಲರಿಗೂ ಅರ್ಥವಾಗ್ತದೆ. ಇವತ್ತು ಬಸವಣ್ಣವ್ರನ್ನ ನಾವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗವ ಕಟ್ಟಿದ ನಾಡಿನ ಮಹಾಪುರುಷ ವಿಶ್ವಗುರು ಬಸವಣ್ಣ ಬರೆಸಿದ